ವೆಲ್ಕಮ್ ಟು ಮೈ ಡೇ 10 ವ್ಲಾಗ್. ಇಲ್ಲಿ ಕ್ಯಾಮ್ರಾ. ವೆಲ್ಕಮ್ ಟು ಮೈ ಡೇ 10 ವ್ಲಾಗ್. ಇವತ್ತು ಅದೇ ನಿನ್ನೆ ಅಜ್ಜಿ ಮನೇಲಿ ಮಲ್ಕೊಂಡೆ. ಡೇ 9 ಅಜ್ಜಿ ಮನೇಲಿ ಮಲ್ಕೊಂಡೆ. ಇವಾಗ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ. ಏನು ಹೇಳಿ, ದೇವ್ರ ಪೂಜೆ ಮಾಡಬೇಕು. ಆಮೇಲೆ ಇದು ಓದಬೇಕು, ಅದರಲ್ಲಿ ಭಗವದ್ಗೀತೆ ಓದಬೇಕು. ಭಗವದ್ಗೀತೆ ಓದಿ ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳೆಯೋದಿದೆ, ಅದು ಸ್ವಲ್ಪ ಮಾಡಿಬಿಟ್ರೆ ಮುಗೀತು ಇವತ್ತಿನ ಕೆಲಸ. ಅಲ್ಲಿಂದ ಇನ್ನೊಬ್ಬ ಬಂದು ಇವಾಗ ಅಜ್ಜಿ ಮನೇಲಿ ಬಂದು, ಅಜ್ಜಿ ಮನೇಲೇ ಇದ್ನಲ್ಲ, ಅಜ್ಜಿ ಮನೇಲೇ ಬ್ರೆಡ್ ಇತ್ತು, ಬ್ರೆಡ್ ತಿಂದೆ. ಮತ್ತು ಹಾಲು ಕೊಟ್ಟರು, ಹಾಲು ಕುಡಿದೆ. ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಿ ಎಲ್ಲ ರೆಡಿಯಾಗಿ ಪಟ್ ಅಂತ ಬರ್ತೀನಿ. ಭಗವದ್ಗೀತೆ ಓದಿ ಇವತ್ತು ಏನು ಓದಿದೆ ಅಂತ ಹೇಳ್ತೀನಿ ನಿಮಗೆ, ಆಯಿತಾ? ಅದು ಹಿಂಗಂದ್ರೆ ಗೈಸ್, ದಿನ ಓದ್ಬೇಕು ಅಂದ್ಕೊಂಡೆ, ಅರೆ ಅದು ಟೈಮ್ ಸೆಟ್ ಆಗ್ತಿಲ್ಲ. ಒಂದೊಂದು ದಿನ ಬೇಗ ಆಗ್ತಿದೆ, ಒಂದೊಂದು ದಿನ ಓದ್ಬೋದು, ಒಂದೊಂದು ದಿನ ಓದೋಕ್ಕಾಗ್ತಿಲ್ಲ. ಯಾಕಂದರೆ ಲೇಟಾಗಿ ಎದ್ದೇಳ್ತಿದ್ದೀನಿ, ಇಲ್ಲ ನನಗೆ ಏನಾದ್ರು ಎಕ್ಸಾಮ್ ಇರ್ಬೋದು, ಎಕ್ಸಾಮ್ ಆ ಥರ ಎಲ್ಲ ಕೆಲಸ ಆಗ್ತಿದೆ. ಅದಕ್ಕೆ ಸರಿ ಬಾಯಿ, ನನ್ನ ಮಕ್ಕನೂ ಕಾಣಿಸ್ತಿಲ್ಲ ನೋಡಿ. ಈಗ ನಿಂತ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಏನು ಕ್ಯಾಮ್ರಾ ಕ್ವಾಲಿಟಿ ಬರಲ್ಲ. ಆಯಿತು ಗೈಸ್, ಇವಾಗ ಹೋಗ್ಬಿಟ್ಟು ನಾನು ಭಗವದ್ಗೀತೆಯಲ್ಲಿ ಇವತ್ತು ಏನು ಓದಿದೆ ಅಂತ ನಿಮ್ಗೆ ಹೇಳ್ತೀನಿ. ಅಂದರೆ ಇವಾಗ ಓಡೋದು ಬೇಗ ಕೆಲಸ ಮಾಡಿಬಿಟ್ರೆ ಏನೋ ಕೆಲಸ ಇರಲ್ಲ ಗೈಸ್. ಅವಾಗ ನೋಡಿ, ಸ್ವಲ್ಪ ಕಣ್ಣು ಓದಿದೆ. ನಿನ್ನೆ ಅದು ಡೇ 8 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡೇ 9 ಇನ್ನೂ ಎಡಿಟ್ ಮಾಡಬೇಕು ಗೈಸ್. ನನಗೆ ಅದು ಹೆಂಗಾಗ್ತಿದೆ ಅಂದರೆ, GB ಒಂದು ಮಾಡಿದ್ರೆ GB ಖಾಲಿ ಹೋಗುತ್ತೆ, ಇನ್ನೊಂದು ಮಾಡೋಷ್ಟರಲ್ಲಿ ಸ್ಟೋರೇಜ್ ತುಂಬ ಹೋಗುತ್ತೆ, ಹಂಗಾಗ್ತಿದೆ. ಅದಕ್ಕೆ ಒಂದಾದಮೇಲೆ ಇನ್ನೊಂದು ಮಾಡ್ತೀನಿ. ಇವಾಗ ಡೇ 8 ಪೋಸ್ಟ್ ಮಾಡಿದ್ದೀನಿ, ಸಂಡೇದು. ನಿನ್ನೆದು ನಾಳೆ ಪೋಸ್ಟ್ ಮಾಡ್ತೀನಿ, ಇಲ್ಲ ಇವತ್ತು ಸಂಜೆ ಪೋಸ್ಟ್ ಮಾಡ್ತೀನಿ. ಇವತ್ತಿಂದು ನಾಳೆ ಪೋಸ್ಟ್ ಮಾಡ್ತೀನಿ, ಹಂಗೆ ಮಾಡ್ತೀನಿ. ಇಲ್ಲಾಂದರೆ ಆಗಲ್ಲ. ಯಾಕಂದರೆ ಸ್ಟೋರೇಜ್ ತುಂಬ್ತಿದೆ. ಅದ್ರ ಪ್ಲಸ್ಸು ನಂಗೆ ಟೈಮ್ ಸಿಗ್ತಿಲ್ಲ. ಅದ್ರ ಪ್ಲಸ್ಸು ನನ್ನ ಹತ್ರ ನನ್ನ ಮೊಬೈಲ್ಗೆ ಬರೋದೇ 2 GB ಇಲ್ಲ ದಿನಕ್ಕೆ 2.5 ಅಂದ್ಕೊಳ್ಳಿ. ಅದರಲ್ಲಿ ನಂದು ಎಕ್ಸ್ಪೋರ್ಟ ಎಡಿಟ್ ಮಾಡಿ ಫೈನಲ್ ರಿಸಲ್ಟ್ ಬರೋಕ್ಕೆ 2 GB ಬೇಕು. ಅದಾದಮೇಲೆ ಅಪ್ಲೋಡ್ ಮಾಡೋಕ್ಕೆ ಒಂದೊಂದು ಸತಿ 2 GB, ಒಂದೊಂದು ಸತಿ 3 GB ಬೇಕು. ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋ, ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋ ನಿಜವಾಗ್ಲೂ ಎಷ್ಟೊತ್ತಾಯಿತು ಅಂದರೆ, ನಿನ್ನೆ ನೈಟ್ 10 o'clock ಏನೋ ಅಪ್ಲೋಡ್ ಮಾಡಿದ್ದು ನಾನು. ಬೆಳಗ್ಗೆ 3 ಗಂಟೆಗಾಗಿದೆ. ಸುಮ್ಮನೆ ಎಚ್ಚರ ಆಯಿತು ಅಂತ ನೋಡಿದ್ರೆ 91% ಆಗಿತ್ತು ಅಷ್ಟೇ. ಆಮೇಲೆ 5:30 ಆಯ್ತೆಲ್ಲ ಟೋಟಲು. ಒಂಥರ ಅನಿಸ್ಬಿಡ್ತು. ಅದರ ಪ್ಲಸ್ ಅಷ್ಟೇ ಗಾಯ್ಸ್. ಇವಾಗೆಲ್ಲ ಕೆಲಸ ಮಾಡಿ ಮನೆಗೆ ಹೋಗಿ ವ್ಯೂ ತೋರಿಸ್ತೀನಿ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ. ವ್ಯೂ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ, ಈ ಕಡೆದು ಮಸ್ತಾಗಿ ಬಂದಿದೆ ವ್ಯೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸುಬ್ರಹ್ಮಣ್ಯನ ದೇವಸ್ಥಾನ, ಅಲ್ಲೂ ಕರ್ಕೊಂಡು ಹೋಗ್ತೀನಿ ಗಾಯ್ಸ್ ಒಂದು ದಿವಸ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸರಿ ಗಾಯ್ಸ್, ಇವಾಗ ಹೋಗಿ ಬರ್ತೀನಿ. ಎಲ್ಲ ಕೆಲಸ ಮಾಡಿ ನಾನು ಇವತ್ತು ಭಗವದ್ಗೀತೆಯಲ್ಲಿ ಏನು ಓದಿದೆ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ಡೇ 10. ಎಲ್ಲರೂ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರೆಲ್ಲ ನೋಡಲಿ ನನ್ನ ಬ್ಲಾಗ್ಸು. ಚೆನ್ನಾಗಿ ಮಾಡ್ತಿದ್ದೀನಿ, ರಿಸಲ್ಟ್ ಚೆನ್ನಾಗಿ ಬರ್ತಿದೆ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ನನ್ನ ವಾಯ್ಸು ತೊಗೊತಿದ್ದೀನಿ ಮೈಕು. ಅಪ್ಪಂಗೆ ಹೇಳಿದ್ದೀನಿ, ಅಪ್ಪ ಕೊಡಿಸ್ತೀನಿ ಇರು ಅಂದಿದ್ದಾರೆ. ಕೊಡಿಸ್ತಾರಂತೆ, ಟೆನ್ಷನ್ ಮಾಡ್ಕೊಂಬೇಡಿ. ದಿನ ಅಪ್ಲೋಡ್ ಮಾಡ್ತೀನಿ, ಪರವಾಗಿ. ಎಕ್ಸಾಮ್ ಇರುವಾಗ ಏನು ಕೇಳಲ್ಲ, ನಾನು ಓದ್ತೀನಿ, ಟೆನ್ಷನ್ ಇಲ್ಲ. ಆರೇನು ಗೈಸ್, ಬಾಯ್. ಅಲ್ಲಿ ವ್ಯೂ ಗೈಸ್ ರೆಡಿ ಆದ, ಎಲ್ಲ ಆಯಿತು, ಎಲ್ಲ ಕೆಲಸ ಮಾಡಾಯಿತು. ಇವಾಗ ನಿಮ್ಗೊಂದು ತೋರಿಸ್ಬೇಕಿತ್ತು. ಸ್ವಲ್ಪ ಬಂದು ಇನ್ಸ್ಟಾಗ್ರಾಮು ಇವಾಗ ಪಬ್ಲಿಕ್ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಟಿ ವಿಲಿ ಹಾಕೋ ಶಾರ್ಟ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ನೋಡಿ ಬಾಯ್. ಈ ಥರ ಈ ವಿಡಿಯೋ, ಈ ಗೇಮ್ ನೋಡ್ಬೇಕಾದ್ರೆ ಫುಲ್ಲು ಯೂಟ್ಯೂಬಲ್ಲಿ ಡೇ 8 ಶಿವರಾತ್ರಿ ದಿವಸದ್ದು ವ್ಲಾಗ್ ಮಾಡಿದ್ದೀನಿ. ಬಾಸ್ಕೆಟ್ಬಾಲ್ದು ನೋಡಿ, ಹೋಗಿ ಬೇಗ ಹೋಗಿ ಬಿಟ್ಟು ಹೇಳಿದ್ನೆಲ್ಲ ಭಗವದ್ಗೀತೆ ಓದ್ತೀನಿ ಅಂತ. ಇವತ್ತು ಅರ್ಜುನ ಒಂದೇ ಮಾತು ಹೇಳಿದ್ದು, ಏನೇ ಆಗಲಿ, ಎಷ್ಟೇ ಮೈಗೆ ಬಾಡಿ ಇರತ್ತಲ್ಲ, ಬಾಡಿ ಒಳಗಡೆ ಇರೋ ಆತ್ಮಕ್ಕೆ ಏನೂ ಆಗೋಲ್ಲ. ಇಷ್ಟೇ ನೋವು ಮಾಡಿದ್ರೆ ಬಾಡಿಗೆ ಅಷ್ಟೇ ನೋವಾಗೋದು. ಬಾಡಿ ಮೀನ್ಸ್ ಯಾರು ಹೇಳಿ,
ನಮ್ಮದು ಶರೀರ ಮಾತ್ರ ನೋವಾಗೋದು, ಇಲ್ಲ ಸುಸ್ತಾಗೋದು ಎಲ್ಲ. ಇನ್ನೊಂದು ಹೇಳ್ತಾರೆ ಏನಂದರೆ, ಅದೇ ಶರೀರ ಒಳಗಡೆ ಇರೋ ನಿನ್ನ ಶರೀರ ಮಾತ್ರ ಮಗು ಇದ್ದಾಗ ಒಂಥರ ಇರುತ್ತೆ, ದೊಡ್ಡವನಾದ್ಮೇಲೆ ಒಂಥರ ಆಗುತ್ತೆ, 18 ಆದಮೇಲೆ ಒಂಥರ ಆಗುತ್ತೆ, ವಯಸ್ಸಾದ್ಮೇಲೆ ಒಂಥರ ಇರುತ್ತೆ. ಅರೆ ನಿನ್ನ ಆತ್ಮ ಮಾತ್ರ ನೋಡ್ತಾನೆ ಇರತ್ತೆ ನಿನ್ನ. ಶರೀರಾಗ ಮುಕ್ತಿ ಕೊಡಬೇಕು, ಆತ್ಮಾಗ ಮುಕ್ತಿ ಕೊಡಬೇಕು ಅಂದರೆ ಅವ್ರ ಋಣ ಮುಗ್ದಿರತ್ತೆ. ಅದಕ್ಕೆ ನಿನಗೆಲ್ಲೇ ದೇವ್ರು ಮಾಡಿಸ್ತಿರೋದು ಯುದ್ಧ, ಇಲ್ಲಾಂದರೆ ಮಾಡಿಸಲ್ಲ. ನಿನ್ನ ಸತ್ಯದಾರಿಲಿ ಇದೆಯಾ ಅಂತ ಅಷ್ಟೇ ಕಾಯಿಸ್ಬಾರ್ದು. ಬಾಯ್ ಅಷ್ಟೇ. ಇವಾಗ ಹೋಗ್ತಿದ್ದೀನಿ ಇಲ್ಲಿ ವರ್ಕು. ಇವತ್ತು ನಮ್ಮ ಅಜ್ಜಿ ನಮ್ಮಮ್ಮ ಇಬ್ಬರು ಸೇರಿಕೊಂಡು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟಿದ್ದಾರೆ. ಇವತ್ತು ಮಂಗಳವಾರ ಬೇರೆ, ನಿಮ್ಗೆ ಗೊತ್ತಲ್ಲ, ಹೂವು ತೆಗಿತೀನಿ. ಇವಾಗ ನೋಡಿದೆ ಎಷ್ಟು ಬರುತ್ತೆ ಅಂತ. ಇವತ್ತು ನೆನ್ನೆ ನನಗೆ ಕ್ಯಾಂಟೀನ್ ಇಲ್ಲ, ಇವತ್ತು ಕ್ಯಾಂಟೀನ್ ಇರಲ್ಲ. ದೇವಸ್ಥಾನಕ್ಕೆ ಹೋಗಿ ಕಾಲೇಜ್ಗೆ ಹೋಗಿ ಕರೆಕ್ಟಾಗಿ 5 ಗಂಟೆಗೆ ಸಿಗ್ತೀನಿ, ವಾಪಸ್ 5 o'clock ಸಿಗ್ತೀನಿ ನಿಮಗೆಲ್ಲರೂ. ಕ್ಯಾಂಟೀನ್ ಅವ್ರು ಶುರು ಮಾಡಿದ್ಮೇಲೆ ಕ್ಲೋಸ್ ಮಾಡಲ್ಲ. ಕ್ಲೋಸ್ ಮಾಡಿದ್ರೆ ಕಂಟಿನ್ಯೂಸ್ ನೆಕ್ಸ್ಟ್ ದಿವಸನೂ ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಗೈಸ್ ಬಾಯ್. ಇವತ್ತೇನೋ ಸೂರ್ಯ ಅಷ್ಟು ಮೇಲೆ ಬಂದಿಲ್ಲ, ಆದ್ರೇನು ಓಕೆ ಪರವಾಗಿಲ್ಲ. ಇಲ್ಲೇ ಸೂರ್ಯಕ್ಕೆ ತೋರಿಸ್ತಿದ್ದೆ. ಆಯಿತು ಗಾಯ್ಸ್ ಬಾಯ್. ಊಟ ಫುಲ್ ಇವತ್ತು ಬೆಳಿಗ್ಗೆ ತಿನ್ಕೊಂಡ್ಬಿಟ್ಟು ನಡೆಯೋಕ್ಕೆ ಆಗ್ತಿಲ್ಲ. ಫುಲ್ ಸುಸ್ತಾಗ್ತಿದೆ. ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಸಾಯಿತು ರಾಘವೇಂದ್ರ ದೇವಸ್ಥಾನ, ದೇವ್ರನ್ನ ನೋಡಿರ್ಬೋದು. ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯ ದೇವಸ್ಥಾನ, ಎಲ್ಲ ದೇವಸ್ಥಾನ ಇಲ್ಲೇ ಇದೆ, ಎಲ್ಲರಿಗೂ ನೋಡ್ಕೊಂಡ್ಬಿಟ್ಟು ಹೋಗೋಣ ಕಾಲೇಜ್ಗೆ. ನೋಡಿ ಇದೇ ದೇವಸ್ಥಾನ ಗೈಸ್. ನಿಮ್ಗೆ ಗೊತ್ತಿರೋ ಪ್ರಕಾರ ಆಯಿತು, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡೆ. ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀನಿ. ಅದಾದ್ಮೇಲೆ ಇನ್ನೊಂದು ಅಂದ್ಕೊಂಡೆ, ಅದೇ ಇವತ್ತು ಆ ಮಗಗೂ ಫೋನ್ ಮಾಡಾಯಿತು, ಬಾರಪ್ಪ ಬೇಗ ಅಂತ. ಬಂದಿರ್ತಾನೆ. ಮತ್ತು ಇವತ್ತು ಕ್ಯಾಂಟೀನು ಇರಲ್ಲ ಗೈಸ್. ಅದೇ ಹೇಳಿದ್ನಲ್ಲ, ಇದ್ದರೆ ಬೆಳಿಗ್ಗೆಯಿಂದ ಇರುತ್ತೆ, ಇದ್ದರೆ ಮಂಡೆಯಿಂದ ಇರುತ್ತೆ. ಇಲ್ಲಾರೆ ರಜಾ ಇದ್ದರೆ ಅದು ನೆಕ್ಸ್ಟ್ ದಿವಸ ಗ್ಯಾರಂಟಿ ರಜಾ ಅಷ್ಟೇ ಗೈಸ್. ಮುಗೀತು ಇವತ್ತಿದ್ದು ಡೇ. ಮಾರ್ನಿಂಗ್ ವ್ಲಾಗ್ ಮುಗೀತು. ಅದೇ ಇವತ್ತಿಂದ ಮಾರ್ನಿಂಗ್ ವ್ಲಾಗ್ ಮುಗೀತು. ಇನ್ನು ಈವ್ನಿಂಗ್ ಇದೆ. ಡೈರೆಕ್ಟಾಗೆ ಕಾಲೇಜು ಮುಗ್ದಿದ ತಕ್ಷಣ 5 ಗಂಟೆಗೆ ಸಿಗ್ತೀನಿ. ಬಾಯ್. ಸಮೋಗ ಬಂದ. ಮಹಾದೇವ ಹೋಗ್ತದೆ, ಮಹಾದೇವ ಹೊಟ್ಟೋಗ್ತವನೆ. ಅವ್ನಿಗೇನೋ ನಾಚಿಕೆ ಅಂತೆ. ವಿಡಿಯೋಲ್ಲಿ ನೋಡಿ, ವಿಡಿಯೋಲೆಲ್ಲ ಬರಲ್ಲ ಅಂತವನೇ, ನಾಚಿಕೆ ಅಂತೆ. ಇವತ್ತೇನೆ ಸೂಪರ್ ಮ್ಯಾಚ್ ಇತ್ತು ಗೈಸ್. ನೆನೆ ಬಂದು ಶ್ರೀಲಂಕಾ ಮತ್ತು ಇಂಗ್ಲೆಂಡಾ, ಶ್ರೀಲಂಕಾ ಆಸ್ಟ್ರೇಲಿಯಾ ಚೇಸ್ ಮಾಡಿ 182 ಟಾರ್ಗೆಟ್ ಚೇಸ್ ಮಾಡಿ ಗೆದ್ದಿದ್ದಾರೆ ಗೈಸ್. ಶ್ರೀಲಂಕಾ ಮಸ್ತ್ ಗೆದ್ದಿದ್ದಾರೆ ಗೈಸ್. ಇವಾಗ ಆಸ್ಟ್ರೇಲಿಯಾಕ್ಕೆ ಬರಬೇಕಂದ್ರೆ ಆಸ್ಟ್ರೇಲಿಯಾ ಬರಲ್ಲ ಗೈಸ್. ಇವಾಗ ಈ ವರ್ಷ ಬರಲ್ಲ. ಅವ್ರು ನಮ್ಮ ಹೋಮ್ ಗ್ರೌಂಡಲ್ಲಿ ವರ್ಲ್ಡ್ ಕಪ್ ಹೊಡೆದ್ಬಿಟ್ರಲ್ಲ, ಅವತ್ತಿಂದ ಅವ್ರು ಯಾಕೋ ಗೆಲ್ತಾನೆ ಇಲ್ಲ, ಯಾವುದೂ ಗೆಲ್ತಿಲ್ಲ, ಎಲ್ಲ ಸೋಲ್ತವ್ರೆ. ಅದೇ ಜಿಂಬಾಬ್ವೆ ಏನಾದರೂ ಇವತ್ತು ಮ್ಯಾಚ್ ಗೆದ್ದರೆ ಐರ್ಲೆಂಡ್ ಮೇಲೆ ಜಿಂಬಾಬ್ವೆ ಕ್ವಾಲಿಫೈ ಆಗೋಗ್ತಾರೆ. ಆಸ್ಟ್ರೇಲಿಯಾ ಎಲಿಮಿನೇಟೆಡ್ ಈ ಟೂರ್ನಮೆಂಟಿಂದ. ಅಷ್ಟೇ ಗಾಯ್ಸ್. ಇವನು ಕ್ರಿಕೆಟ್ ಹುಡುಗ ಇವತ್ತು ಇವನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟವನೇ. ಖುಷಿ ಪಡ್ರಿ, ಬರ್ತಾವನು ಇವನು. ಅವನೇನೋ ನಾಚಿಕೆ, ಅವನು ಒಬ್ಬನೇ ಸಿಂಗಲ್ ಹೋಗ್ತಾನೆ ಗೈಸ್. ಹಂಗೆ ಹೋಗ್ತಾನೆ ನೋಡ್ರಿ ಗೈಸ್. ಅಲ್ಲಿ ಬರಂಗಿಲ್ಲ ಗೈಸ್. ವೀಡಿಯೋ ಮಾಡೋಣ ಅಂದರೆ ಒಂದು ವೀಡಿಯೋದಲ್ಲಿ ಬರಂಗಿಲ್ಲ ಅಂತಾನೆ. ಆಯ್ತು ಸರಿ ಗೈಸ್. ಇವತ್ತಿಂದ ನಿನ್ನೆಯಿಂದನೇ ಕ್ಯಾಂಟೀನ್ ಇಲ್ಲ. ಕ್ಯಾಂಟೀನ್ ಓಪನ್ ಇತ್ತು ಗೈಸ್ ನಿನ್ನೆ. ಕ್ಯಾಂಟೀನ್ ಓಪನ್ ಇದ್ದರೆ ನಾವು ಹೊರಗಡೆ ಬಿಡಂಗಿಲ್ಲ ಅಷ್ಟೇ ಗೈಸ್. ಸಿಗೋಣ. ಆಯಿತು ಬಾಯಣ್ಣ. ಏನೂ ಮಾಡಿಲ್ಲ, ಬಂದೆ, ಸ್ವಲ್ಪ ಬರ್ದೆ. ಅದಾದಮೇಲೆ ಇವತ್ತು ಬಂದಿದ್ದೆ ಲೇಟು, 5:30 ಗಾಯ್ಸ್. ಬಂದು ಸುಸ್ತಾಗಿ ಹೋಗಿದ್ದೆ, ಬರ್ದೆ. ಇವಾಗೇನು ಮಾಡಿದೆ, ಬೇಜಾರಾಗ್ತಿತ್ತು ಅಂತ ಮ್ಯಾನ್ ಹಂಟ್ ಇದೆಯಲ್ಲ ಅಮೇರಿಕನ್ದು ನೆಟ್ಫ್ಲಿಕ್ಸಲ್ಲಿ, ಅದು ನೋಡ್ಕೊಂಡು ಕೂತಿದ್ದೆ. ಮಸ್ತಾಗಿತ್ತು. ಫಸ್ಟ್ ಎಪಿಸೋಡ್ಗೆ ಇನ್ನೂ 7 ನಿಮಿಷ ಇತ್ತು. ಅಮ್ಮ ಫೋನ್ ಮಾಡಿದ್ರು, ಆಗ ಮನೆಗೆ ಹೋಗ್ತಿದ್ದಿ. ಮಸ್ತಾಗಿದೆ ಗೈಸ್ ಮ್ಯಾನ್ ಹಂಟ್. ಲಾದಿನ್ ಇದಲ್ಲ, ಲಾದಿನ್, ಉಸ್ಮಾನ್ ಬಿನ್ ಲಾದಿನ್, ಅವನು ಮ್ಯಾನ್ ಹಂಟ್ ಮಾಡ್ತಿದ್ದಾರೆ ಅವರು. ಎಪಿಸೋಡ್ 1ನಲ್ಲಿದ್ದೆ. ಇನ್ನೂ ಸೀಸನ್ 1 ಎಪಿಸೋಡ್ 3 ಇದೆ.
1 ಅವರು 1 ಅವರ್ದು ಮುಗಿಸ್ದೆ, ಇನ್ನೊಂದು 7 ನಿಮಿಷ ಇದೆ, ಮುಗಿಸ್ಬಿಡ್ತೀನಿ ಇವತ್ತು ಮನೆಗೆ ಹೋಗಿ. 2ನೇದು ಮುಗಿಸ್ತೀನಿ ಅನ್ಕೊತೀನಿ, ಗೊತ್ತಿಲ್ಲ. ಇವತ್ತು ನಾಳೆ ಅಷ್ಟಲ್ಲಿ ಮುಗಿಸ್ತೀನಿ. ಇವತ್ತು ತುಂಬ ಬರ್ಸಿದ್ರು ಗೈಸ್. ಹೊಸ ಜೆಲ್ ಪೆನ್ ತೊಗೊಂಡಿದ್ದೆ, ತೊಗೊಳ್ಳುವಾಗ ಫುಲ್ ಇತ್ತು, ಕಾಲೇಜಿಂದ ಬರುವಾಗ ಅರ್ಧ ಖಾಲಿ ಅಷ್ಟೇ. ಆಗ ಅಜ್ಜಿ ಮನೆಗೆ ಹೋಗಿ ಏನಿದೆಯೋ ಕೆಲಸ ಮಾಡಿ ಮೆಡಿಕಲ್ ಸ್ಟೋರ್ ಹೋಗ್ಬೇಕು ಇವತ್ತು ಅಷ್ಟೇ. ಸರಿ, ಬಾಯ್.